ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋನ ಇವತ್ತು ನೀವು ಪೂರ್ತಿಯಾಗಿ ನೋಡಿದ್ರೆ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ, ನಾನು ಏನು ತೊಗೊಂಡೆ ಅಂತ ನೀವು ನೋಡ್ಬೋದು. ಏನಕ್ಕೆ ನಾನು ಅಂಗಡಿಗೆ ಬಂದಿದ್ದೀನಿ ಅಂದರೆ, ಒಂದು ನನಗಿಷ್ಟ ಆಗೋ ಥರ ಒಂದು ಸೀರೆ, ಅಂದರೆ ನಾನು ಒಂದು ಇಮೇಜ್ ಇಟ್ಕೊಂಡಿದ್ದೆ, ಈ ಥರ ಒಂದು ಸೀರೆ ತೊಗೋಬೇಕು, ಆ ಥರದ್ದಿಲ್ಲ ಅಂತ. ತುಂಬ ದಿವಸದ ಹಿಂದೆ ನಾನು ತೊಗೊಂಡಿದ್ದೆ, ತುಂಬ ಅಂದರೆ ತುಂಬ ಒಂದು 3 ವರ್ಷದ ಮುಂಚೆ ನಾನು ತೊಗೊಂಡಿದ್ದೆ ಒಂದು ಸ್ಯಾರಿನ. ಅದು ಯಾಕೋ ಹಳೇದಾಯಿತು ಅನ್ನಿಸ್ತು. ಸೊ ಬೇರೆ ಥರ ಇರಲಿ, ಈಗ ತುಂಬಾ ಹೊಸ ಹೊಸ ಥರ ಬಂದಿದೆಯಲ್ಲ, ಆ ಥರ ಒಂದು ಸೀರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂಗಡಿಗೆ ಬಂದೆ. ಬಟ್ ನನಗಿಷ್ಟ ಆಗೋ ಥರ ಸೀರೆ ನನಗೆ ಯಾವುದೂ ಇಷ್ಟನೇ ಆಗಲಿಲ್ಲ ಅಲ್ಲಿ. ಸೊ ನಾನೇನು ಮಾಡಿದೆ, ಇನ್ನೊಂದು ಅಂಗಡಿಗೆ ಹೋದೆ. ನಾನು ಯಾವ ಸೀರೆ ತೊಗೊಂಡೆ ಅಂತ ಮುಂದೆ ಬರೋ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ. ನಾನು ಆ ಅಂಗಡಿಲಿ ತೊಗೊಂಡಿಲ್ಲ, ಬೇರೆ ಅಂಗಡಿಲಿ ತೊಗೊಂಡೆ. ಅಲ್ಲಿ ತೊಗೊಂಡು ನೆಕ್ಸ್ಟ್ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ನಾನು ನನಗೆ ಬೇಕಾಗಿರೋ ಐಟಮ್ಸ್ನ ಈ ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಳಕ್ಕೆ ಬಂದೆ. ನಾನು ಯಾವಾಗಲೂ ಈ ಬ್ಯಾಂಗಲ್ ಸ್ಟೋರಲ್ಲೇ ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಾನು ತೊಗೊಂಬರೋದು. ಅಕಸ್ಮಾತ್ ನನಗೇನಾದರೂ ತೊಗೊಂಬರೋಕ್ಕಾಗಿಲ್ಲ ಅಂದರೆ ನಮ್ಮ ದೊಡ್ಡ ಮಗನಿಗೆ ಹೇಳ್ತೀನಿ, ಅವನು ಆನ್ ದ ವೇ ಬರಬೇಕಾದ್ರೆ, ಮನೆಗೆ ಬರಬೇಕಾದ್ರೆ ಸ್ಕೂಲಿಂದ ತೊಗೊಂಡು ಬರ್ತಾನೆ. ಈ ಬ್ಯಾಂಗಲ್ ಸ್ಟೋರಲ್ಲಿ ನಾನು ಏನೇನು ತೊಗೊಂಡೆ ಅಂದರೆ, ಅಲ್ಲೂ ಏನು ಜಾಸ್ತಿ ಏನು ತೊಗೊಂಡಿಲ್ಲ. ಸೀರೆ ಮ್ಯಾಚಿಂಗ್ಗೆ ಒಂದು ನೇಲ್ ಪಾಲಿಶ್ ತೊಗೊಂಡೆ, ಸೀರೆಗೆ ಮ್ಯಾಚಿಂಗ್ ಆಗುವಂಥ ಒಂದು ಬ್ಯಾಂಗಲ್ ತೊಗೊಂಡೆ. ಅದೆಲ್ಲನೂ ಕೂಡ ನೆಕ್ಸ್ಟ್ ಮುಂದೆ ಬರೋ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನಮ್ಮ ಅಕ್ಕವ್ರ ಮನೆಗೆ ಬಂದ್ವಿ. ಅಕ್ಕನ ನೀವು ಸುಮಾರು ಹಿಂದೆ ವಿಡಿಯೋದಲ್ಲಿ ನೋಡಿರ್ತೀರ. ಗಂಡ ಅಂತ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಹಾಗೆ ಬಂದ್ವಿ. ಏನು ಮಾಡ್ತಿದ್ದೆ ಅಕ್ಕ? ಅಲ್ಲಿದ್ಯಾ? ಎಲ್ಲಿ ಹೊಡೋಣ? ಅಂಗಡಿಗೆ ಹೋಗ್ತಾ ಇನ್ನೂ ಹೋಗಿಲ್ಲ, ಹೋಗ್ಬೇಕು. ತಣ್ಣಗಿರೋ ಕುಡಿಯೇ ಜಾಸ್ತಿ ತಣ್ಣಗಿರ, ಮೀಡಿಯಮ್ ಅದು ಇದು ಬೇಕಾ? ಸಾಕಲ್ವಾ? ಐಸಲ್ಲಿ ಇಡಲ್ಲ ನಾನು, ಒಂಥರ ಹೀಟ್ ಜಾಸ್ತಿ. ಅಕ್ಕನ ಮನೆಯಿಂದ ಬಂದ ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಹಾಗೆ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹೆಸರು ಬೇಳೆ ಅನ್ನ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಮಕ್ಕಳಿಗೆ ಸ್ಕೂಲಿಲ್ಲ ಅಂದರೆ ನಮಗೂ ಸ್ವಲ್ಪ ಸೋಂಬೇರಿ ಥರನೇ ಬಂದ್ಬಿಡುತ್ತೆ. ತೇಜುಗೆ ಎಕ್ಸಾಮ್ ಸ್ವಲ್ಪ ಸ್ಟಾಪ್ ಆಗಿಬಿಟ್ಟಿದೆ, ಬೋರ್ಡ್ ಎಕ್ಸಾಮು. ಹಾಗಾಗಿ ಅವನಿಗೆ ಎಕ್ಸಾಮು ಅವನಿಗೆ ಇದ್ರಲ್ಲಿ ತಿಳಿಸ್ತಾರೆ, ಇನ್ನು ಮೆಸೇಜಲ್ಲಿ ತಿಳಿಸ್ತಾರೆ. ಆ ತಿಳಿಸೋವರೆಗೂ ಅವನಿಗೆ ರಜಾ ಅಂತ ಹೇಳಿದರು. ಅದಕ್ಕೋಸ್ಕರ ಅವ್ನಿಗೆ ರಜೆ ಇದೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿದ್ದೆ. ಲೇಟಾಗಿ ಅಂದರೆ ತುಂಬ ಲೇಟಾಗಲ್ಲ, ಅಟ್ಲೀಸ್ಟ್ ಒಂದು 7 o'clock, 6:30, 7 o'clock ಗೆದ್ದೆ. ಏಕೆಂದರೆ ಇವನಿಗೆ ಸ್ಕೂಲಿಲ್ಲ, ಬಟ್ ನಮ್ಮ ಚೋಟಕ್ಕೆ ಸ್ಕೂಲಿದೆ, ಅವನಿಗೆ ತಿಂಡಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಎದ್ದೆ. ಅವನಿಗೆ ಗೊತ್ತಿಲ್ಲ ನಮ್ಮ ತೇಜಿಗೆ ಸ್ಕೂಲಿಲ್ಲ ಅಂತ. ಅವ್ನಿಗೇನಾದರೂ ಗೊತ್ತಾದರೆ ಅವ್ನು ತುಂಬಾ ಹಠ ಮಾಡ್ತಾನೆ. ಹಾಗಾಗಿ ನಾವು ಅವನ ಮುಂದೆ ಏನೂ ಮಾತಾಡೋದಕ್ಕೆ ಹೋಗಲ್ಲ, ನಮ್ಮ ಚೋಟು ಮುಂದೆ. ಯಾಕಾದರೂ ಈ ಗೌರ್ಮೆಂಟ್ನವರು ಬೋರ್ಡ್ ಎಕ್ಸಾಮ್ ಅಂತ ಇಟ್ಟರು, ಮತ್ತು ಅದನ್ನು ಹೋದ ವರ್ಷವೂ ಹೀಗೆ ಮಾಡಿ ಕ್ಯಾನ್ಸಲ್ ಮಾಡಿದ್ರು, ಮತ್ತೆ ತಿರ್ಗಾ ಇಟ್ಟರು. ಈ ವರ್ಷವೂ ಕೂಡ ಹಂಗೆ ಮಾಡ್ತಿದ್ದಾರೆ ನೋಡಿ. 2 ಎಕ್ಸಾಮ್ ಮುಗಿದಿದೆ ನನ್ನ ಮಗನಿಗೆ, 8th ಸ್ಟ್ಯಾಂಡರ್ಡು. ಇನ್ನು 4 ಎಕ್ಸಾಮ್ ಇದೆ. ಇತ್ತ ಓದೋಕ್ಕೂ ಮನಸ್ಸು ಬರೋಲ್ಲ ಮಕ್ಕಳಿಗೆ. ಇತ್ತ ಸುಮ್ಮನೆ ಇದ್ದರೆ ನಮಗೆ ಚಿಂತೆ, ಏನಪ್ಪ ಇವರು ಆಟ ಆಡ್ಕೊಂಡಿದ್ದಾರೆ ಹುಡುಗರು, ಓದೋಕ್ಕೆ ಅಂದರೆ ಓದ್ಕೊಳ್ಳಿ ಅಂದರೆ ಅವ್ರಿಗೆ ಇಷ್ಟ ಆಗೋಲ್ಲ. ಯಾಕೆಂದರೆ ಎಕ್ಸಾಮ್ಸ್ ಇಲ್ಲ, ಯಾವಾಗ ಅನ್ನೋದು ಗೊತ್ತಿಲ್ಲ. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಎಕ್ಸಾಮ್ ಮುಗ್ದೋಗ್ಬಿಟ್ಟಿದ್ರೆ ತಲೆನೋವು ಕಡಿಮೆ ಆಗ್ತಿತ್ತು. ಎಕ್ಸಾಮ್ಸ್ ಇನ್ನೂ ಮುಗ್ದಿಲ್ಲ, ಇನ್ನು 4 ಸಬ್ಜೆಕ್ಟ್ ಇದೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಬೆಳಗ್ಗೆ ಎಲ್ಲ ನಾನು ಅಡುಗೆನೂ ಒಂದೇ ಸರಿ ಮಾಡ್ಕೊಂಬಿಟ್ಟೆ ನಾನು. ಮಕ್ಕಳು ಮನೇಲಿದ್ದರೆ, ಅದರಲ್ಲೂ ನನ್ನ ದೊಡ್ಡ ಮಗ ಮನೇಲಿದ್ದರೆ ಅವ್ನಿಗೆ ಟೈಮಿಗೆ ಬೇಕೇ ಬೇಕು. ಬೆಳಗ್ಗೆ ನಾವು ತಿಂಡಿನ ಮಾಡಿದ ತಕ್ಷಣ ಇನ್ನೇನು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಕೂತ್ಕೊಳ್ಳೋ ಅಷ್ಟರಲ್ಲಿ ಮತ್ತು ಅಡುಗೆ ಮಾಡಬೇಕು. ಅದಕ್ಕೋಸ್ಕರ ನಾನು ಒಂದೇ ಸರಿ ಮಾಡಿಬಿಟ್ಟೆ. ಲೇಟಾಗಿ ನಾನು ಅಡುಗೆನ ಶುರು ಮಾಡಿದ್ರೆ, ತಿಂಡಿ ಅಡುಗೆ ಶುರು ಮಾಡಿದ್ರೆ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನ ಹಾಗೆ ಆಗುತ್ತೆ. ಆಮೇಲೆ ಮಧ್ಯಾಹ್ನದ ಹೊತ್ತು ಕೂಡ ಮಲಗೋಕ್ಕಾಗಲ್ಲ, ಏನಾದರೂ ಒಂದು ಇದ್ದೇ ಇರುತ್ತೆ. ಮಧ್ಯಾಹ್ನ ಆಗೋಗ್ಬಿಡುತ್ತೆ, ಮತ್ತು ನಮ್ಮ ಪತಿ ಬರ್ತಾರೆ, ಅವನಿಗೂ ಎಲ್ಲರಿಗೂ ಊಟಕ್ಕೆ ಇಡಬೇಕು, ಮತ್ತು ಸಂಜೆ ಆಗುತ್ತೆ. ಮತ್ತು ಚೋಟುನ ಇವಾಗ 12 ಗಂಟೆಗೆ ಬಿಟ್ಬಿಡ್ತಾರೆ. ಅವನ್ನ ಕರ್ಕೊಂಬಂದು ಮತ್ತು ಅವ್ನಿಗೆ ಊಟ ಮಾಡಿಸಿ, ಹಿಂಗೆ ಒಂದೊಂದಾದ್ಮೇಲೆ ಒಂದೊಂದು ಕೆಲಸ ಇದ್ದೇ ಇರುತ್ತೆ ಮನೇಲಿ.
ಲೇಡೀಸ್ಗೆ ರೆಸ್ಟ್ ಅನ್ನೋದು ಇರೋದೇ ಇಲ್ಲ. ಅದರಲ್ಲೂ ಮಕ್ಳಿಗೆ ರಜಾ ಬಂದುಬಿಟ್ರಂತೂ ರೆಸ್ಟ್ ಅನ್ನೋದು ಇರೋದೇ ಇಲ್ಲ. ತಿಂಡಿ ಎಲ್ಲ ರೆಡಿ ಆಯಿತು. ಹಾಗೆ ಕುಕ್ಕರ್ಗೂ ಕೂಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಪ್ಪು ಸಾರಿಗೆ ರೆಡಿ ಮಾಡಿದೆ. ಈ ಕ್ಲಿಪ್ಪಿಂಗ್ ಬಂದು ಲಾಸ್ಟ್ ಅಂದರೆ ಹಿಂದಿನ ದಿವಸದ್ದು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ನನ್ನ ಮಗ ಸ್ಕೂಲ್ಗೆ ಹೋಗೋದು. ಆ ಕ್ಲಿಪ್ಪಿಗೂ ಕೂಡ ನಿಮಗೆ ಆ್ಯಡ್ ಮಾಡಿದೆ. ಅವನು ಅದಾದಮೇಲೆ ಸ್ಕೂಲ್ಗೆ ಹೋಗಲಿಲ್ಲ 2 ದಿನ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಬೆಳಗ್ಗೆ ಎಲ್ಲ ಕ್ಲೀನಾಗಿತ್ತು, ವಾಶ್ ಆಗಿತ್ತು, ಡ್ರೈಗೆ ಹಾಕಿದ್ದೆ. ಹಾಗೆ ಒಣಗಾಕ್ಬಿಡೋಣ, ಆಮೇಲೆ ಬಿಸಿಲು ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಈಗ ಟೈಮು ಬಂದು 9 ಗಂಟೆ. 9 ಗಂಟೆಗೆ ಎಷ್ಟು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲಿದೆ. ಸುಮಾರು ಒಂದು 10 ಗಂಟೆಗೆಲ್ಲ ಕಾಲು ಸುಡ್ತಾ ಇರುತ್ತೆ ನಮ್ಮ ಮನೆ ಹತ್ರ. ಬರೇ ಕಾಲಲ್ಲಂತೂ ಓಡೋಕ್ಕೆ ಆಗೋಲ್ಲ, ಅಷ್ಟು ಬಿಸಿಲಿರುತ್ತೆ. 1 ಅವರ್ ಸಾಕು ಬಟ್ಟೆ ಒಣಗಕ್ಕೆ, ಏಕೆಂದರೆ ಅಷ್ಟು ಬಿಸಿಲಿದೆ. ಡ್ರೈಗೆ ಹಾಕಿ 1 ಅವರ್ ಆದರೆ ಸಾಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ.
ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲೇ ನಿಮಗೆ ಸ್ಯಾರಿ ತೋರಿಸೋಣ, ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ನೆಕ್ಸ್ಟ್ ಅಂಗಡಿಗೆ ಹೋಗಿದ್ದಾಗ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಮಗನಿಗೆ ಸ್ವಲ್ಪ ರಶ್ ಇತ್ತು ಆ ಅಂಗಡೀಲಿ. ಹಾಗಾಗಿ ನಾನು ಸ್ಯಾರಿನ ನಾನು ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ದೀನಿ ನನ್ನ ಸ್ಯಾರಿಗೆ. ನಿಮಗೆಲ್ಲ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಖಂಡಿತ ನಿಮಗೆ ತೋರಿಸ್ತೀನಿ ನಾನು ಏನು ಆಲ್ಟ್ರೇಷನ್ ಮಾಡಿಸಿದ್ದೀನಿ. ಮತ್ತು ಅದಕ್ಕೆ ಬ್ಲೌಸು ಕೂಡ ನಾನೇ ಸಪ್ರೇಟಾಗಿ ಬ್ಲೌಸ್ ತೊಗೊಂಡೆ. ನಾನು ಯಾವ ಥರ ಸೀರೆ ತೊಗೊಂಡೆ ಪ್ರತಿಯೊಂದನ್ನು ಕೂಡ ನಾನು ಮಾಮೂಲಿ ಸ್ಯಾರಿ ತೊಗೊಂಡಿಲ್ಲ, ಬೇರೆ ಸೀರೆ ತೊಗೊಂಡೆ. ನಾನು ಎಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಅಂತೂ ತುಂಬ ಸಕ್ಕತ್ತಾಗಿದೆ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.